ನಿಮ್ಮ ಒಟ್ಟಿಗೆ ಯಾರಿದಾರೋ ಅದೇ ಖಂಡಿತ, ಅದೇ ಶಾಶ್ವತ. ಅದು ಚೇಂಜ್ ಆಗುತ್ತೆ ನಾಳೆ. ಲೆಟ್ ಮಿ ಟೆಲ್ ಯು ಒನ್ ಥಿಂಗ್, ಫಿಲಾಸಫಿ ಅನ್ಕೊಂಬೇಡಿ. ಇವೆನ್ಚುಯಲಿ ಎವ್ರಿಥಿಂಗ್ ವಿಲ್ ಹರ್ಟ್ ಯು ಅಂಡ್ ಎವ್ರಿ ಒನ್ ವಿಲ್ ಲೀವ್ ಯು. ಬಟ್ ಲೆಟ್ ಮಿ ಟೆಲ್ ಯು, ದೇ ಆರ್ ಆಲ್ ಗುಡ್ ಪೀಪಲ್ ಇನ್ ಯೋರ್ ಲೈಫ್. ಪರ್ಸ್ಪೆಕ್ಟಿವ್ ಚೇಂಜಸ್. ಹಾಗಂತ ದ್ವೇಷಿಸ್ತೀವಿ, ಕೋಪ ಮಾಡ್ಕೊಂತೀವಿ ಅಂದ್ರೆ ತಪ್ಪಾಗ್ಬಿಡುತ್ತೆ ಸರ್. ನನಗೆ ಆ ಥರ ರಿಗ್ರೆಟ್ಸ್ ಯಾರ ಮೇಲೂ ಇಲ್ಲ. ಎವ್ರಿಬಡಿ ಹೂ ಆರ್ ಇನ್ ಮೈ ಲೈಫ್ ಆರ್ ಬ್ಯೂಟಿಫುಲ್ ಪೀಪಲ್. ಒಂದೇ ಕಲ್ತ್ ಹೋದ್ರೆ ಇಲ್ಲ ಕಲಿಸ್ಬೋದು. ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ. ಕಬಡ್ಡಿ ಕಬಡ್ಡಿ ಕಬಡ್ಡಿ. ತಲಕಾವೇರಿ ಹತ್ರ ಬಂದಿದ್ದೀವಿ. ಸಖತ್ತಾಗಿದೆ ವ್ಯೂ. ಅಯ್ಯ ಇಲ್ಲೇ ಹೆಂಗಿದೆ, ಇಂಟ್ಲಗಡೆ ಹೋದ್ರೆ ಇನ್ನ ಹೆಂಗಿರ್ಬೋದು ಅದೇ ನೋಡೋಣ ಬನ್ನಿ. ಇನ್ನ ಬೆಳಗ್ಗೆ ಬಂದಿದ್ರೆ ಹೆಂಗಿರೋದು. ಓ ಇದಿನ್ನೂ ಪಾರ್ಕಿಂಗ್ ಲಾಟಲ್ಲಿ ಇದೀವಿ ನಾವು. ಪಾರ್ಕಿಂಗ್ ಲಾಟಲ್ಲೇ ಇದು ವ್ಯೂ ಪಾಯಿಂಟ್ ಇರೋದು. ಮಸ್ತಾಗಿದೆ. ಎಷ್ಟು ಕೊಟ್ಟೆ ಬಂದಿದೆ? ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ಬ್ರೋ ಎಷ್ಟು ಕೊಟ್ರಿ ಅಂತ ಕೇಳ್ತವ್ರೆ ಫೋನು. ಅದಾ ಒಂದು ಕಿಡ್ನಿ ಮಾಡ್ಕೊಟ್ಟೆ. ಒಂದು ಕಿಡ್ನಿ ಮಾಡ್ಕೊಟ್ಟೆ. ಐಫೋನ್ ಕೊಟ್ರು ನನಗೆ. ಅದು ಅವ್ನು ಐಫೋನ್ ತಗೊಂಡ್ಬಿಟ್ಟ, ನಾನು ಕಿತ್ಕೊಂಡ್ಬಿಟ್ಟೆ. ಟೋಟಲ್ ಸಾರ್ಗೆ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ. ರಾಜಕೀಯ ಪಕ್ಷದವ್ರನ್ನೆಲ್ಲ ಹಾಕೊಂಡು ಓಡ್ತಿದ್ರ ಜೊತೆಲಿ. ಜೈ ಗಗನಣ್ಣಂಗೆ, ಜೈ ಗಗನಣ್ಣಂಗೆ, ಜೈ ಗಗನಣ್ಣಂಗೆ, ಜೈ. ಈ ಬೆಟ್ಟಿಂದ ಎತ್ತಾಕ್ರಪ್ಪ. ಬರ್ರಪ್ಪ. ಲೋಫರ್ ನನ್ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಪೊಲಿಟಿಷಿಯನ್ ಇಲ್ಲೇ ಎಲೆಕ್ಷನ್ ಆಗಿ ನಿಂತ್ಕೊಳ್ತಾರೆ ಗಗನ್ ಬ್ರೋ. ಬಂದು ಓಟ್ ಹಾಕ್ಬಿಡಿ ಎಲ್ರು. ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೇ. ಗುರುತು ಬಂದು ಐಫೋನ್ ಗುರುತು ಬಂದು ಐಫೋನ್ ಎಲ್ಲರೂ ಬಂದು ವಾಟ್ ಮಾಡಿದ್ರೆ ಐಫೋನ್ ಫ್ರೀ. ಅದು 16+. ಈ ಥರನಾ? ಈ ಥರ ಅದೇ ತರ ಫ್ರೀ ಬರುತ್ತೆ. ಅದು ನೋಡಿ ಕೊಟ್ಟಿರೋದು ಕಾಣಿಕೆ ಆಗಿ ಕೊಟ್ಟಿರೋದು ಅದು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಬಿಡ್ತಿಲ್ವಾ? ಯಾವುದೇ ದೇವಸ್ಥಾನಕ್ಕೆ ಹೋದ್ರು ನೀವು ಶಾರ್ಟ್ಸ್ ಆಗಲಿ ಅಥವಾ ನೈಟ್ ಪ್ಯಾಂಟ್ ಆಗಲಿ ಹಾಕೊಂಡು ಹೋಗ್ಬೇಡಿ. ಏಕೆಂದರೆ ಯಾವ ದೇವಸ್ಥಾನದಲ್ಲೂ ಶಾರ್ಟ್ಸು ನೈಟ್ ಪ್ಯಾಂಟ್ಸು ಅಲೋ ಮಾಡಲ್ಲ. ಸೊ ಅಲ್ಲಿರೋ ಟ್ರೆಡಿಷನ್ನು ಕಲ್ಚರ್ನ ಫಾಲೋ ಮಾಡಿ. ಶರ್ಟು ಜೀನ್ಸ್ ಪ್ಯಾಂಟು ಅಥವಾ ಅಲ್ಲಿ ಧೋತಿಗಳು ಸಿಗುತ್ತೆ, ಅದನ್ನು ಪರ್ಚೇಸ್ ಮಾಡಿ ಅಥವಾ ಮನೆಯಿಂದನೇ ತೊಗೊಂಡೋಗಿ ಅದನ್ನು ಹಾಕ್ಕೊಂಡು ಹೋಗ್ಬೋದು ದೇವಸ್ಥಾನಕ್ಕೆ. ಸೊ ಇದೊಂದು ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ಹೋಗಿ ನೀವೆಲ್ಲೇ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ. ಅದು ಮಾಡ್ಬೇಕಿತ್ತು. ಎಲ್ಲ ರಶ್ ಅಲ್ಲಿಗಿರೋದಾಯ್ತು. ಅಲ್ಲಿ ನೀರು ಹಾಕ್ಸ್ಕೊಳಕ್ಕೆ. ಸೊ ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ, ಈ ಜಾಗ ತಲಕಾವೇರಿ ಅಂತ, ಅಂದರೆ ಕಾವೇರಿ ನೀರು ಹುಟ್ಟೋ ಸ್ಥಳ. ಸೊ ನೀವೇನಾದರೂ ಮಡಿಕೇರಿ ಸೈಡ್ ಬರ್ತಾ ಇದ್ದೀರಾ ಅಂದರೆ ಈ ಜಾಗನ ಮಿಸ್ ಮಾಡ್ದಂಗೆ ವಿಸಿಟ್ ಮಾಡಿ. ಸೊ ನೀವು ಅಲ್ಲಿ ನೋಡ್ತಾ ಇರ್ಬೋದು ಜನ ಎಷ್ಟು ಜನ ನಿಂತ್ಕೊಂಡಿದ್ದಾರೆ ಅಂತ. ಆ್ಯಕ್ಚುಲಿ ಅಲ್ಲೇ ನಿಮಗೆ ಕಾವೇರಿ ನೀರು ಹುಟ್ಟೋದು. ನೀವು ಅಲ್ಲಿಗೆ ಹೋದರೆ ಅಲ್ಲಿಂದ ಕಾವೇರಿ ನೀರನ್ನ ಅಂದರೆ ಹುಟ್ಟೋ ಸ್ಥಳದಿಂದನೇ ನೀರು ಎತ್ಬಿಟ್ಟು ನಿಮ್ಮ ತಲೆ ಮೇಲೆ ಹಾಕ್ತಾರೆ. ಅವಾಗ ನೀವು ಮಾಡಿರೋ ಪಾಪ ಎಲ್ಲ ಕಳೆದೋಗುತ್ತೆ ಅಂತ ಹೇಳ್ತಾರೆ. ಸೊ ನಾವು ಅಲ್ಲಿಗೆ ಹೋಗಬೇಕಿತ್ತು, ಬಟ್ ನಮಗೆ ಆಲ್ರೆಡಿ ಲೇಟ್ ಆಗಿರೋದ್ರಿಂದ ಜನ ಬೇರೆ ತುಂಬ ಇದ್ದರು. ಸೊ ನಮಗೆ ಅಲ್ಲಿ ಹೋಗೋಕ್ಕಾಗಿಲ್ಲ. ಬರೀ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ರಿಟರ್ನ್ ಬಂದ್ವಿ. ನೀವೇನಾದರೂ ಹೋದರೆ ಅಲ್ಲಿಗೆ ಮಿಸ್ ಮಾಡಿದಿರಾ ಹೋಗ್ಬಿಟ್ಟು ಬನ್ನಿ. ಅಲ್ಲಿ ಮುಂದೆ ಅವ್ರು ಕೂತಿದ್ದಾರೆ, ಪೂಜೆ ಮಾಡಿಸ್ತಾ ಇದಾರಲ್ಲ ಆ ಜಾಗದಲ್ಲಿ ಅವ್ರು ನೀರು ಎತ್ತಾಕ್ತಿದ್ದಾರೆ ನೋಡಿ, ಚಂಬಲ್ಲಿ ಆ ಜಾಗ. ಅಲ್ಲಿಗೆ ಹೋಗ್ಬೇಕು ಅಂದರೆ ಆ ಕ್ಯೂ ಅಲ್ಲಿ ನಿಂತ್ಕೊಂಡು ಹಿಂಗೆ ಬರಬೇಕು. ವೀಕೆಂಡು ಅಂತ ತುಂಬ ಜನ ಬಂದ್ಬಿಟ್ಟವ್ರೆ. ಮಧ್ಯಾಹ್ನ ಆಗಿದೆ ಇವಾಗ ಟೈಮು 12:15. ಈ ಟೈಮಲ್ಲೆಲ್ಲ ಬರೀ ಬಿಸಿಲಿರುತ್ತೆ, ಏನು ಫಾಗ್ ಇರಲ್ಲ ಕೊಂಡ್ರೆ ನೋಡಿದ್ರೆ. ಇನ್ನೂ 12:15 ಆದರೂ ಫಾಗ್ ತುಂಬ ಇದೆ, ಸೂಪರ್ ಆಗಿದೆ. ನಾವು ಇನ್ನೂ ಕೆಳಗಿದ್ದೀವಿ, ಮೇಲ್ಗಡೆ ಹೋದರೆ ಇನ್ನೂ ಫುಲ್ ಫಾಗ್ ಆಗಿರುತ್ತೆ. ಇವಾಗ ಸದ್ಯಕ್ಕೆ ಮೇಲ್ಗಡೆ ಬಿಡ್ತಿಲ್ಲ ಅನ್ಸುತ್ತೆ, ಕ್ಲೋಸ್ ಮಾಡಿದ್ರೆ ಅನ್ಸುತ್ತೆ. ಇಲ್ಲ ಇದ್ರೆ ಹೋಗ್ಬೋದಿತ್ತು. ಇನ್ನೂ ತುಂಬ ಉದ್ದ ಇದೆ ಅಲ್ಲ ಇದು. ಹೌದು, ಇನ್ನೂ ಮೇಲಿದೆ. ಇಲ್ಲಿ ಮೆಟ್ಲಿದೆ ಅಂತ. ಮೆಟ್ಲಿದೆ.
ತಲೆ ಎಲ್ಲ ಕುರಿತಿದೆ. ಸೋದೆ ಹೋದೆ ಸೋದೆ ಹೋದೆ ಸೋದೆ ಹೋದೆ ಸೋದೆ ಹೋದೆ ಸೋತು ಹೋದೆ ನೀ ಮೊದಲ ಕೊನೆಯ ಆಸೆ ನನ್ನ ಎದೆಗೆ. ಪ್ಲಾನ್ಸ್ ಎಲ್ಲ ಕ್ಯಾನ್ಸಲ್. ಇವಾಗ ಬರೀ ಶಾಪಿಂಗು. ಟೈಮ್ 7:30. ಎಷ್ಟು ಟೈಮು? 6:30. ಇವಾಗ ಹ್ಯಾಂಗಿಂಗ್ ಬ್ರಿಡ್ಜ್ಗೆ ಹೋಗೋಣ ಅಂತ ಅನ್ಕೊಂಡ್ವಿ. ನೋಡಿದ್ರೆ ಫುಲ್ ಕತ್ಲಾಗ್ಬಿಡೈತೆ. ಹೋದ್ರೂ ವೇಸ್ಟು, ಫೋಟೋಸು ಬರಲ್ಲ, ಏನೂ ಬರಲ್ಲ. ಅದಕ್ಕೇ ಇವಾಗ ಬ್ಯಾಂಗ್ಳೂರು. ಸೊ ಅದಕ್ಕೆ ಇನ್ನು ಸ್ವಲ್ಪ ಇನ್ನೂ ಟೈಮ್ ಇದೆ ನಮಗೆ, ಬೆಳಗ್ಗೆವರೆಗೂ ಟೈಮ್ ಇದೆ. ಅದಕ್ಕೆ ಶಾಪಿಂಗ್ ಮಾಡಿಕೊಂಡು ನಿಧಾನಕ್ಕೆ ಹೋಗೋಣ ಅಂತ ಎಲ್ಲ ಕಡೆ ಸಿಕ್ಕಿದ ಅಂಗಡಿಗೆಲ್ಲ ನಿಲ್ಲಿಸ್ತಾ ಇದ್ದೀವಿ ಶಾಪಿಂಗ್ ಮಾಡೋಕ್ಕೆ. ಅಂದ್ರೆ ಹೋದ್ರು ಏನು ಕಾಣಿಸಲ್ಲ ಅಲ್ಲ, ಬಿಡ್ತಾರೆ. ಏನಿಲ್ಲ ಕಣ ಕತ್ಲಲ್ಲಿ ಫೋಟೋ ತಕೊಳಕ್ಕೆ ಏನು ಇಲ್ಲ. ಏನು ಹ್ಯಾಂಗಿಂಗ್ ಬ್ರಿಡ್ಜ್ ಇಲ್ಲ ಇನ್ನ 11 ಕಿಲೋಮೀಟರ್ ಐತೆ. ಹ್ಯಾಂಗಿಂಗ್ ಬ್ರಿಡ್ಜ್ ಮಗ ಅಲ್ಲಿ ಹೋಗಲ್ಲ. ಬರೀ ಇಂಥದೆಯಾ? ವೈ ಸ್ಟಾಪಿಂಗ್ ಹಿಯರ್? ಸಿಂಪ್ಲಿ ಸ್ಟಾಪಿಂಗ್ ಹಿಯರ್. ಶಾಪಿಂಗ್ ಇಂಗ್ಲಿಷು. ಬೆಂಗಳೂರಿಗೆ ಎಲ್ಲಿಗೆ? ಕರೆಕ್ಟ್ ಆಗಿ ಹೇಳ್ರಿ. ಬ್ಯಾಕ್ ಟು ಬ್ಯಾಂಗ್ಳೂರ್. ಹಿಂಗೋ ನಮಗ ಹಾಸನ ಮೈಸೂರ? ಮೈಸೂರು ಬೇಡ ಮಗ, ಹಾಸನ್ ಮೇಲೆ ಅನುರಾಗದಲ್ಲಿ ಕೊನೆ ಬೀದಿಯಲ್ಲಿ ನನಗೂ ನಿನಗೂ ಮನೆ ಮಾಡಿರುವೆ. ಸೊ ಬಾಯ್ಸ್, ಇವಾಗ ನಾನು ಆಗಲೇ ಹೇಳ್ದಂಗೆ ಕೂರ್ಗಲ್ಲಿ ಬೇರೆ ಯಾವುದೂ ಪ್ಲೇಸ್ ನೋಡೋಕೆ ಹೋಗಿಲ್ಲ. ಸೊ ಇವತ್ತು ನಮಗೆ ಬೆಳಗ್ಗೆ ತಲಕಾವೇರಿ ನೋಡಿಕೊಂಡು ಮಧ್ಯಾಹ್ನ ಹ್ಯಾಂಗಿಂಗ್ ಬ್ರಿಡ್ಜು, ಆಮೇಲೆ ಮಾನೆಸ್ಟ್ರಿ ಅದಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ಸೊ ಬಂದಿದ್ದು ನಮ್ಮದು ಲೇಟ್ ಆಯಿತು. ತಲಕಾವೇರಿ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಲೇಟ್ ಆಯಿತು, ಊಟ ಎಲ್ಲ ಮಾಡಿಕೊಂಡು. ಅದಕ್ಕೇ ಹ್ಯಾಂಗಿಂಗ್ ಬ್ರಿಡ್ಜು ಮತ್ತು ಅದು ಮಾನೆಸ್ಟ್ರಿ ಎರಡು ಕ್ಯಾನ್ಸಲ್ ಮಾಡಿಕೊಂಡು ಇವಾಗ ರಿಟರ್ನ್ ಬ್ಯಾಂಗ್ಳೂರ್ಗೆ ಹೊರಟಿದ್ದೀವಿ. ಇಲ್ಲಿ ಮಧ್ಯದಲ್ಲಿ ಸ್ಟಾಪ್ ಹಾಕಿದ್ವಿ ಸುಮ್ಮನೆ ಟೀ ಕುಡಿಯೋಣ ಅಂತ. ನಮ್ಮ ಕಾರಲ್ಲಿ ಫುಲ್ಲು KGF ಮೂವಿ, KGF ಚಾಪ್ಟರ್ 2 ನೋಡ್ಕೊಂಡು ಹೋಗ್ತಾ ಇದೀವಿ. ಫುಲ್ ಥಿಯೇಟರ್ ಫೀಲಿಂಗು. ಹಿಂದೆ ಇನ್ನೊಂದು ಕಾರ್ ನಿಂತಿದೆ. ಸೊ ಇದು ಲಾಸ್ಟ್ ಎಪಿಸೋಡು. ಹಳೆ ವೀಡಿಯೋಸ್ ಎಲ್ಲ ಬಂದಿರೋದು ನೀವು ನೋಡಿರ್ತೀರಾ. ಈ ವಿಡಿಯೋ ಸ್ವಲ್ಪ ಲೇಟಾಗಿ ಬಂದಿರುತ್ತೆ. ಆಮೇಲೆ ನಂದು ಸ್ಕ್ರೀನ್ ಮೇಲೆ ಕಾಣಿಸಿರೋ ಇನ್ಸ್ಟಾ ಐಡಿನ ಫಾಲೋ ಮಾಡ್ಕೊಳ್ಳಿ, ಅದರಲ್ಲೂ ರೀಲ್ಸು ಫೋಟೋಸ್ ಎಲ್ಲ ಬರ್ತಾ ಇರುತ್ತೆ. ಇದನ್ನಿಲ್ಲೇ ಎಂಡ್ ಮಾಡ್ತೀನಿ ಬ್ಲಾಗ್ನ. ಸೊ ಪ್ರತಿಯೊಂದು ಕೂರ್ಗ್ ಸೀರೀಸ್ ನೋಡಿದ್ದೀರಾ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. Hey.